ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಅನ್ನೋದು ಈಗ ಕಿಚ್ಚೆಬ್ಬಿಸ್ತಾ ಇದೆ. ಜಾತಿ ಗಣತಿ ವರದಿ ಬಗ್ಗೆ ಆರಂಭದಿಂದಲೂ ಬಹಳ ದೊಡ್ಡ ಆಕ್ರೋಶ ಇತ್ತು. ಆದ್ರೆ ಈಗ ಈ ಜಾತಿ ಗಣತಿ ವರದಿ ಮಂಡನೆಗೆ ಕ್ಲೈಮ್ಯಾಕ್ಸ್ ತಲುಪಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಕರ್ನಾಟಕದಲ್ಲಿ ಮತ್ತಷ್ಟು ಜೋರಾಗುತ್ತಾ ಜಾತಿ ಗಣತಿಯ ಜ್ವಾಲೆ. ಈಗಾಗಲೇ ಜಾತಿ ಗಣತಿ ಕಿಚ್ಚು ಜೋರಾಗಿದೆ. ಸಾಕಷ್ಟು ವಿರೋಧ ಇದೆ ಜಾತಿ ಗಣತಿ ಜಾರಿಯ ಬಗ್ಗೆ. ವಿರೋಧ ಪಕ್ಷದ ವಿರೋಧ ಒಂದ್ ಕಡೆ ಆದ್ರೆ ಸ್ವಪಕ್ಷದವರಲ್ಲೂ ಕೂಡ ವಿರೋಧ ಇದೆ. ಈ ವಿರೋಧದ ಮಧ್ಯೆಯೂ ಜಾತಿ ಗಣತಿ ವರದಿ ಮಂಡನೆ ಆಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಗೆ ಅಂಗೀಕಾರ ಸಿಗುತ್ತಾ? ಜಾತಿ ಗಣತಿ ಜಾರಿಗೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆರಂಭದಿಂದಲೂ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋದರ ಬಗ್ಗೆ ಸಿದ್ದರಾಮಯ್ಯನವರ ಒಲವಿದೆ. ಆದ್ರೆ ಪ್ರಮುಖ ಸಮುದಾಯಗಳೇ ಇದರ ವಿರುದ್ಧವಾಗಿರೋದ್ರಿಂದ ಅಳೆದು ತೂಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಸಿಎಂ ಇಡ್ತಾ ಇದ್ರು. ಫೈನಲಿ ಈಗ ಜಾತಿ ಗಣತಿ ವರದಿ ಮಂಡನೆಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಸ್ವಪಕ್ಷೀಯರಲ್ಲೇ ಒಂದಷ್ಟು ವಿರೋಧ ಇದೆ. ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಸಮರ್ಥವಾಗಿ ಜಾರಿ ಮಾಡ್ತಾರಾ? ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಈ ಜಾತಿ ಗಣತಿಯ ಜ್ವಾಲೆ ಈಗ ಕರ್ನಾಟಕದಲ್ಲಿ ಮತ್ತೆ ಜೋರಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ. ರಾಮಲಿಂಗಾರೆಡ್ಡಿ ಮಾತಾಡ್ತಿದ್ದ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಮುಂದಕ್ಕೆ ಒಂದ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಲೋಪದೋಷಗಳಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಅದನ್ನು ನೋಡ್ದೇನೆ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸಮಸ್ಯೆ ಏನಂತಂದ್ರೆ ನಮ್ಮ ಮನೆಗಳಿಗೆ ಬಂದಿಲ್ಲ, ಈ ರೀತಿಯಾದಂತ ಗಣತಿ ಆಗಿರೋದೇ ಗೊತ್ತಿಲ್ಲ ಅನ್ನೋಂಥದ್ದು ಆರೋಪ ಇದೆ. ನಿಮ್ಮ ಪಕ್ಷದವರು ಮಾಡಿದ್ದಾರೆ, ಬಿಜೆಪಿಯಲ್ಲೂ ಮಾಡಿದ್ದಾರೆ, ಜೆಡಿಎಸ್ ನಲ್ಲೂ ಮಾಡಿದ್ದಾರೆ. ಅದಕ್ಕೂ ಅವಕಾಶ ಇದೆಯಲ್ಲ. ಈ ಒಂದ್ಸಲಿ ಮಣ್ಣೆ ಆದ್ಮೇಲೆ ಆಮೇಲೆ ಆ ಥರ ಲೋಪದೋಷಗಳಾಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅವಕಾಶ ಇದೆ. ಎಲ್ಲ ಮುಖಂಡರು ಮಾತಾಡ್ಬೋದು, ಸಾರ್ವಜನಿಕರು ಹೇಳ್ಬೋದು, ಸಂಘ ಸಂಸ್ಥೆಗಳು ಹೇಳ್ಬೋದು, ನೀವು ಮಾಧ್ಯಮದವರು ನೀವು ಕೂಡ ಹೇಳ್ಬೋದು. ಅವಕಾಶ ಇದೆ. ಈಗ ಸರ್ ಅದು 2015ರಲ್ಲಿ ಮಾಡಿದ್ದು, ಈಗ 2025, 10 ವರ್ಷ ಆದ್ಮೇಲೆ ಈ ದಾಖಲಾತಿ ತೆಗಿತಾರೋದ್ರಿಂದ ಅದರ ಸ್ಯಾಂಕ್ಟಿ ಎಷ್ಟಿರುತ್ತೆ? 10 ವರ್ಷ ಆದ್ಮೇಲೆ ಎಷ್ಟು ಬದಲಾವಣೆಗಳಾಗುತ್ತೆ? ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯಾವ ಸಂದೇಶ ಹೋಗುತ್ತೆ? ಇದು ರಾಜಕೀಯ ಸಂದೇಶಕ್ಕೋಸ್ಕರ ಮಾಡ್ತಿರೋಂಥದ್ದು ಅಥವಾ ನಿಜವಾಗ್ಲೂ ಜಾರಿ ಮಾಡೋದಾದ್ರೆ 10 ವರ್ಷದ ಹಳೆ ಡಾಕ್ಯುಮೆಂಟ್ ನ ಜಾರಿ ಮಾಡೋದು? ಈಗ 10 ವರ್ಷ ಅಲ್ಲ, 2017ರಲ್ಲೇನೋ 15ರಲ್ಲಿ ಮಾಡಿದ್ದು, 18ರಲ್ಲಿ ನಮ್ಮ ಸರ್ಕಾರ ಹೋಗ್ಬಿಡ್ತು. 5 ವರ್ಷ ಬೇರೆ ವಿಪಕ್ಷ ಅಧಿಕಾರದಲ್ಲಿತ್ತು. ಈಗ ನಾವು ಬಂದಿದ್ದೀವಿ. ಈ ಜಾತಿ ಗಣತಿಗೆ ಆದೇಶ ಕೊಟ್ಟಿದ್ದೆ ನಮ್ಮ ಸರ್ಕಾರ. ಈಗ ಅದನ್ನು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ ಮೇಲೆ ನ್ಯೂನತೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.